ಡಾರ್ಲಿಂಗ್ ಬಾರ ಡ್ಯಾನ್ಸ್ ಮಾಡೋಣ. ನಾನು ಡ್ಯಾನ್ಸ್ ಮಾಡ್ಬೇಕು ಅಂದ್ರೆ ಕಿವಿಗೆ ಓಲೆ ಕೊಡಿಸ್ಬೇಕು. ನೀನು ಕೇಳೋದು ಹೆಚ್ಚ, ನಾನು ಕೊಡ್ಸೋದು ಹೆಚ್ಚ? ಕೊಡಿಸ್ತೀನಿ ಬಾ, ನಿನಗಿಂತ ಹೆಚ್ಚೇನೆ. ಹೆಚ್ಚು ಅಂತ ಕೇಳ್ತೀಯಲ್ಲ, ಕೊಡ್ಸೋ ಅಷ್ಟು ವೆಚ್ಚ ಇದೆಯಾ ನಿನ್ನ ಹತ್ರ? ಏನ ವೆಚ್ಚನ? ನೀನ್ ಹೂ ಅಂದ್ರೆ ನಿನ್ನ ಇಡೀ ಸೌಂದರ್ಯನೇ ಚಿನ್ನದಲ್ಲಿ ಮುಚ್ಚಿಸ್ಬಿಡ್ತೀನಿ ಚಿನ್ನ. ಚಿನ್ನ ಅಂದ್ರೆ ಅಷ್ಟು ಸುಲಭ ಅಲ್ಲಪ್ಪ. ನಿನ್ ಮುಖಕ್ಕೆ 1 ಗ್ರಾಮ್ ಬಂಗಾರ ಕೊಡ್ಸೋ ಯೋಗ್ಯತೆ ಇಲ್ಲ. ನನ್ನ ಸೌಂದರ್ಯನ ಚಿನ್ನದಲ್ಲೇ ಮುಚ್ತಾನಂತೆ. ನೀನ್ ಸುಂದರವಾಗಿ ಇಲ್ವಲ್ಲ, ಅದಕ್ಕೆ ಆ ಧೈರ್ಯದಲ್ಲಿ ನಿನ್ ಸೌಂದರ್ಯನ ಚಿನ್ನದಲ್ಲಿ ಮುಚ್ತೀನಿ ಅಂತ ಹೇಳ್ದೆ. ಕೊಡ್ಸಕ್ ಯೋಗ್ಯತೆ ಇಲ್ಲ ಅಂದ್ರೆ ಆಡೋ ಮಾತ್ಕೇನ್ ಬರ ಇಲ್ಲ. ನಿನ್ನ ಕಟ್ಕೊಂಡು ನನ್ನ ಲೈಫೇ ಹಾಳಾಗೋಯ್ತು. ನನ್ನ ಯೋಗ್ಯತೆಗೆ ಏನಾಗಿದೆ? ನಾನು ರಾಜ, ಹೆಸ್ರಲ್ಲೇ ರಾಜ ಇದೆ ಕಣೆ. ನಾನು ಏನ್ ಬೇಕಿರು ಮಾಡ್ತೀನಿ, ಏನ್ ಬೇಕಿರು ಕೊಡಿಸ್ತೀನಿ. ಮೊದ್ಲು ಇರಕ್ಕೊಂದ್ ಮನೆ ಮಾಡು, ಆಮೇಲೆ ಈ ತರ ಬಿಟ್ಟಿ ಬಿಲ್ಡಪ್ ಕೊಡಿವೆ. ಆಯ್ತು ಬಿಡು, ಮಾಡೋಣ. ಈಗ ಬಾ, ಒಂದೆರಡು ಸ್ಟೆಪ್ ಹಾಕೋಣ. ನೋ ವೇ. ಮೊದ್ಲು ವಾಲೆ ಕೊಡ್ಸೋ, ಆಮೇಲೆ ಡ್ಯಾನ್ಸ್ ಮಾಡ್ತೀನಿ. ಏ ಬಾಲೆ, ನಿನಗೆ ಯಾಕೆ ಚಿನ್ನದ ಓಲೆ? ಗಗನಕ್ಕೇರಿದೆ ಬಂಗಾರದ ಬೆಲೆ. ನಿನಗೇನಾದ್ರು ಚಿನ್ನ ಕೊಡ್ಸಿದ್ರೆ ನಾನು ಸೇರ್ತೀನಿ ಮೂಲೆ ಮೂಲೆ. ಏ ರಾಜು, ನಾನ್ ಬೇರೆನೇ ರೇಂಜು. ಚಿನ್ನ ಕೊಡ್ಸಿದ್ರೆ ಸಿಗುತ್ತೆ ಮೋಜು. ಲೇ, ಯಾಕೆ ಚಿನ್ನ ಚಿನ್ನ ಅಂತ ಸಾಯ್ತೀಯಾ? ನಿನ್ನ ಚಿನ್ನ ಅಂತ ಕರೆದ್ರೆ ನಂಗೆ ಚಿನ್ನ ತಂದ್ಕೊಡ್ಬೇಕು, ಮುತ್ತು ಅಂತ ಕರೆದ್ರೆ ದುಡ್ಡು ತಂದ್ಕೊಡ್ಬೇಕು, ಬೆಳ್ಳಿ ಅಂದ್ರೆ ಬೆಳ್ಳಿ ತಂದ್ಕೊಡ್ಬೇಕು. ನನ್ನ ಗಂಡ ಅನ್ಕೊಂಡಿದ್ಯಾ ಅಥವಾ ದಂಡ ಕಟ್ಟೋ ಬೈಕ್ ಸವಾರ ಅನ್ಕೊಂಡಿದ್ಯಾ? ಕೈಲಿ ಆಗದೆ ಇರೋನು ಅನ್ಕೊಂಡಿದ್ದೀನಿ. ನೋಡು ನೋಡು, ನಾನು ಹೇಳಿಲ್ವಾ ನಿನ್ ಕೈಯಲ್ಲಿ ಏನು ಕಿಸಿಯಕ್ ಆಗಲ್ಲ ಅಂತ? ಅಲ್ಲ ಕಣೆ, ಗಂಡನ ಕೈಯೇ ತಿರುಗಿಸ್ತಿಯಲ್ಲ, ಇದೇನ ತಾಳಿ ಕಟ್ಟ ಗಂಡನ್ ಕೊಡೋ ನಿನ್ ಬೆಲೆ? ಬರೀ ತಾಳಿ ಕಟ್ಟಿದ್ರೆ ಗಂಡ ಆಗಲ್ಲ, ಕೇಳಿದ್ನೆಲ್ಲ ಟೈಮ್ಗೆ ಕೊಡ್ಬೇಕು. ಲೇ, ನಾನು ಇರೋದ್ನ ಕೇಳಿದ್ರೆ ಕೊಡ್ಬೋದು, ನೀನ್ ಇಲ್ದೇ ಇರೋದ್ನ ಕೇಳಿದ್ರೆ ಎಲ್ಲಿಂದ ತಗೊಬಂದ್ ಕೊಡ್ಲೆ? ಆಸ್ತಿ ಆಗಲ್ವಾ ಈ ತರ ಎಲ್ಲ ಮಾತಾಡಕ್ಕೆ? ಗಂಡ ಅಂದ್ರೆ ಹೇಗಿರ್ಬೇಕು? ಕೇಳಿದ್ನೆಲ್ಲ ಕೊಡಿಸ್ಬೇಕು, ಹೇಳಿದ್ನೆಲ್ಲ ಮಾಡ್ಬೇಕು. ಆಗ ನಿನ್ ಗಂಡ ಅನ್ನಿಸ್ಕೊಳಲ್ಲ ಕಣೆ, ನಿನ್ ಮನೆ ಅಡಿಯಲ್ಲಿ ನೀನು ತಿನ್ನಿಸ್ತಾಳು ಅಂತ ಅನ್ನಿಸ್ಕೊತಾನೆ. ಈ ತರ ಮಾತಾಡುವಾಗಿರೋ ಗೊತ್ತು, ನಾನು ಕೇಳ್ದಾಗ ಕೊಡ್ಸಕ್ ಯಾಕಿರಲ್ಲ? ಅಯ್ಯೋ ಬೋಲಿ ಬಿಡು, ನಮ್ ಫ್ರೆಂಡ್ ಮನೇಲಿ ಫಂಕ್ಷನ್ ಇದೆ, ಬೇಗ ರೆಡಿ ಆಗೋ, ರಾಜ ರಾಣಿ ತರ ಹೋಗೋಣ. ಹಾಗಿದ್ರೆ ಒಂದ್ ಗೋಲ್ಡ್ ನೆಕ್ಲೆಸ್ ತಂದ್ಕೊಡು, ನಾನು ರೆಡಿ ಆಗ್ತೀನಿ. ಏನೇ ಮಾತಾಡ್ತಿದ್ಯಾ? ಗೋಲ್ಡ್ ನೆಕ್ಲೆಸ್ ಯಾಕೆ? ಅಯ್ಯೋ ನಿಂಗೆ ಮುಚ್ಚ, ಈಗ ತಾನೇ ನಿಮ್ ಫ್ರೆಂಡ್ ಮನೆ ಫಂಕ್ಷನ್ ಇದೆ ಅಂದೆ. ಫ್ರೆಂಡ್ ಮನೇಲಿ ಫಂಕ್ಷನ್ ಇದೆ ಅಂದಿದ್ದಕ್ಕೆ ಗೋಲ್ಡ್ ಚೈನ್ ಯಾಕೆ ತಗೊಬಂದ್ ಕೊಡ್ಬೇಕು? ಅಲ್ಲ ಕಣೋ, ಈಗ ತಾನೇ ಹೇಳ್ದೆ ಅಲ್ವಾ ರಾಜ ರಾಣಿ ತರ ಹೋಗೋಣ ಅಂತ. ಅವ್ರ ತರ ಅಂತೂ ಒಡವೆ ಕೊಡ್ಸಕ್ಕಾಗಲ್ಲ, ಅಟ್ಲೀಸ್ಟ್ ನೆಕ್ಲೆಸ್ ಹತ್ರ ಹಾಕೊಂಡು ಹೋಗೋಣ ಅಂತ. ಓ, ನೀನ್ ಹಂಗ ಬರ್ತಾ ಇದ್ಯಾ? ಸರಿ ಬಿಡು, ಸಾಮಾನ್ಯ ದಂಪತಿಗಳ ತರ ಹೋಗೋಣ. ಸರಿ, ಆಗಿದ್ರೆ ಒಂದ್ ರೇಷ್ಮೆ ಸೀರೆ ತಗೊಂಬ. ರೇಷ್ಮೆ ಸೀರೆನಾ? ಯಾಕೆ? ಅದನ್ನರ್ತು ಖರ್ಚಿಪ್ ಮಾಡಿ ಮೂಗರ್ಸ್ಕೊಳಕ್ಕೆ. ಅಲ್ಲ ಕಣೋ, ಫ್ರೆಂಡ್ಸ್ ಮನೆ ಫಂಕ್ಷನ್ ಅಂತೀಯ, ಅಟ್ಲೀಸ್ಟ್ ಒಂದ್ ರೇಷ್ಮೆ ಸೀರೆ ಬೇಡವಾ? ನಿನ್ನ ನೋಡಿ ನಿನ್ ಫ್ರೆಂಡ್ ಏನ್ ಅನ್ಕೊಳಲ್ಲ, ಕೈಲಾಗ್ದವನು ಅನ್ಕೊಳಲ್ವಾ? ಓ ಹಂಗೆ, ಸರಿ ಬಿಡು, ನಾನೊಬ್ನೇ ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿ ಊಟ ಮಾಡಿ ಎಂಜಾಯ್ ಮಾಡ್ಕೊಂಡ್ ಬರ್ತೀನಿ. ಮತ್ತೆ ನಾನು ಇಲ್ಲಿರೋ ತಂಗ್ಳನ ತಿನ್ನೋ. ಖಿಲಾಡಿ ಜೋಡಿ.